ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಧನುರ್ ರಾಶಿಯವರಿಗೆ ಭಗವಂತನು ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 3 ವರಗಳು ಏನು ಅನ್ನೋದನ್ನ ನೋಡೋಣ. ಅದರ ಜೊತೆಗೆ ಧನುರ್ ರಾಶಿಯವರ ಸ್ವಭಾವ ಎಂಥದ್ದು, ಅವರ ಜೀವನದಲ್ಲಿ ಅವರು ಏನೆಲ್ಲ ಲಾಭಗಳನ್ನ ಕಾಣ್ತಾರೆ, ಜೀವನದಲ್ಲಿ ಪ್ರಗತಿಯ ಹಾದಿಗಳು ಇದೆಯಾ, ಇವರ ಸ್ವಭಾವ ಹೇಗೆಲ್ಲ ಇರುತ್ತೆ, ಏನೆಲ್ಲ ಹೊಂದಾಣಿಕೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಎಷ್ಟೆಲ್ಲ ಬದಲಾವಣೆಗಳನ್ನ ಇವರ ಜೀವನದಲ್ಲಿ ಇವರು ಕಾಣ್ತಾರೆ, ಪ್ರತಿಯೊಂದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು, ಜ್ಯೋತಿಷ್ಯ ಶಾಸ್ತ್ರ, ಗುರು ಹಿರಿಯರ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಧನುರ್ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನ ಕರುಣಿಸಿದ್ದಾನೆ. ಹೀಗಾಗಿ ಈ ರಾಶಿಯವರು ಮುಂದಿನ ಜೀವನದಲ್ಲಿ ಅತ್ಯದ್ಭುತವಾದಂತಹ ವರಗಳನ್ನ ಪಡೆದುಕೊಂಡು ರಾಜವೈಭೋಗದ ಜೀವನವನ್ನ ಕಾಣ್ತಾರೆ, ಸಖತ್ ಸಕ್ಸಸ್ ಅನ್ನ ಕಾಣ್ತಾರೆ. ಕೋಟ್ಯಾಧಿಪತಿಯಾಗುವ ಭಾಗ್ಯ ಇವರನ್ನೇ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೃಷ್ಟಶಾಲಿ ಜೀವನ ಇವರದ್ದಾಗತ್ತೆ. ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಉತ್ತಮ ಪ್ರಗತಿ ಸಿಗುತ್ತೆ. ಈ ಸಮಯದಲ್ಲಿ ನಿಮ್ಗೆ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಸಿಗೋದ್ರ ಜೊತೆಗೆ ನಿಮ್ಮ ಧನ ಸಂಪತ್ತು ಸಾಕಷ್ಟು ವೃದ್ಧಿಯಾಗತ್ತೆ. ವ್ಯಾಪಾರವನ್ನ ಶುರು ಮಾಡಬೇಕು ಅನ್ಕೊಂಡಿರೋರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗತ್ತೆ. ಕೆಲಸವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರು ಹೊಸ ಕೆಲಸವನ್ನ ಪಡೆದುಕೊಳ್ತಾರೆ. ಸಂಬಳದಲ್ಲಿ ಹೆಚ್ಚಳ ಮತ್ತು ಬಡ್ತಿ ದೊರಕುವ ಪ್ರಬಲವಾದ ಯೋಗ ಕೂಡ ಇದೆ. ವ್ಯಾಪಾರಿಕ ಯಶಸ್ಸು ದೊರಕುವ ಸಂಪೂರ್ಣ ಯೋಗ ಇದ್ದು ಉದ್ಯೋಗದಲ್ಲಿ ಪ್ರಗತಿಯನ್ನ ಹೊಂದುತ್ತೀರಾ. ಉದ್ಯೋಗಕ್ಕಾಗಿ ಹುಡುಕ್ತಿರೋರಿಗೆ ಶುಭ ಸುದ್ದಿ ಲಭಿಸುವ ಸಾಧ್ಯತೆ ಇದ್ದು ಭೂಮಿ, ಕಟ್ಟಡ ಮತ್ತು ವಾಹನವನ್ನ ಖರೀದಿಸುವ ಯೋಗ ಕೂಡ ಇದೆ. ಅದೃಷ್ಟದ ಸಂಪೂರ್ಣ ಬೆಂಬಲ ಇದೆ. ನಿಮ್ಗೆ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸೋದ್ರೊಂದಿಗೆ ಆದಾಯ ಬಹಳಷ್ಟು ವೃದ್ಧಿಯಾಗುತ್ತೆ. ಈ ಸಮಯದಲ್ಲಿ ನಿಮ್ಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ. ನೀವಿಷ್ಟಪಡುವಂತಹ ಕೆಲಸಗಳನ್ನ ಮಾಡುವ ಅವಕಾಶ ಇದೆ. ಈ ಅವಧಿಯಲ್ಲಿ ದಾನ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಈ ರಾಶಿಯ ಜನರು ಹೊಂದುತ್ತಾರೆ. ಈ ಸಮಯದಲ್ಲಿ ನಿಮ್ಗೆ ಹಠಾತ್ ಧನ ಲಾಭವಾಗುವ ಸಂಭವ ಸಾಕಷ್ಟಿದೆ. ನಿಮ್ಮ ಆತ್ಮವಿಶ್ವಾಸದಲ್ಲಿ ಏರಿಕೆಯಾಗುತ್ತೆ. ಸಾಮಾಜಿಕ ಸ್ಥಾನವು ಬಲಗೊಳ್ತಾ ಹೋಗುತ್ತೆ. ಜನರನ್ನ ಆಕರ್ಷಿಸುವಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಾ. ಯಾತ್ರೆ ಲಾಭದಾಯಕವಾಗಿರುತ್ತೆ. ಕುಟುಂಬಕ್ಕೆ ಸಂಬಂಧಿಸಿದ ತೊಂದರೆಗಳು ಕಡಿಮೆಯಾಗುತ್ತೆ. ಸಂಬಂಧಗಳಲ್ಲಿ ಸುಧಾರಣೆಯನ್ನ ಕಾಣ್ತೀರಾ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ರಾಶಿಯ ಜನರು ಹಣ ಮತ್ತು ಮಾತಿನ ಬದಲಾವಣೆಯನ್ನ ಕಾಣ್ತಾರೆ. ಜೊತೆಗೆ ಮಾತಿನ ಮೇಲೆ ಹೆಚ್ಚಿನ ನಿಯಂತ್ರಣವನ್ನ ಸಾಧಿಸೋದು ಅತ್ಯುತ್ತಮ ಅಂತ ಹೇಳಲಾಗ್ತಾ ಇದೆ. ಈ ಸಮಯದಲ್ಲಿ ನೀವು ಜೀವನದಲ್ಲಿ ಸಾಕಷ್ಟು ಸುಖ ಸಮೃದ್ಧಿಯನ್ನ ಹೊಂದುತ್ತೀರಾ. ಜೊತೆಗೆ ಕೆಲಸದ ಸ್ಥಳದಲ್ಲಿ ಯಶಸ್ಸು ಮತ್ತು ಉನ್ನತ ಪದವಿ ದೊರಕುವ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ಕಾಣ್ತೀರಾ. ಆಸ್ತಿ ಮತ್ತು ಅಂಗಡಿಗೆ ಸಂಬಂಧಿಸಿದ ಈ ರಾಶಿಯ ಜನರಿಗೆ ಈ ಅವಧಿಯಲ್ಲಿ ಸಾಕಷ್ಟು ಲಾಭ, ಯೋಗ ಎಲ್ಲವೂ ಕೂಡ ಸಿಗುತ್ತೆ. ಸಾಕಷ್ಟು ಧನ ಲಾಭವನ್ನ ಪಡೆಯೋದ್ರೊಂದಿಗೆ ಪ್ರತಿ ವ್ಯವಹಾರಕ್ಕೆ ಸಂಬಂಧಿಸಿದ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸನ್ನ ಗಳಿಸುವ ಯೋಗ ಕೂಡ ಇದೆ. ಇದರಿಂದಾಗಿ ನಿಮ್ಮ ಬದುಕು ಹಸನಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಬದುಕು ಬಂಗಾರವಾಗತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಅಪೂರ್ವ ದೈವ ಬಲ ಸಿಗೋದ್ರಿಂದ ಸಿರಿ ಸಂಪತ್ತು ಉಕ್ಕಿ ಬರುತ್ತೆ. ಯಾರು ನಿಮ್ಮನ್ನ ಕಡೆಗಣಿಸಿರ್ತಾರಲ್ಲ ಅವರೇ ಬಂದು ನಿಮ್ಮ ಕಾಲ ಕೆಳಗಡೆ ಬೀಳ್ತಾರೆ ಅಂತ ಹೇಳಬಹುದು. ಈ ರಾಶಿಯವರು ಬಂಪರ್ ಪ್ರಯೋಜನಗಳನ್ನ ಪಡೆದುಕೊಳ್ತಾರೆ. ಹೊಸ ಉದ್ಯೋಗದ ಹುಡುಕಾಟ ಏನಿದೆ ಅದು ಪೂರ್ಣಗೊಳ್ಳುತ್ತೆ. ವೇಗವಾಗಿ ನೀವು ಪ್ರಗತಿಯನ್ನ ಸಾಧಿಸ್ತೀರಾ. ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳಿದ್ದು ಪ್ರೇಮ ಜೀವನ ಚೆನ್ನಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತೆ. ಇನ್ನು ಈ ರಾಶಿಯವರು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತಾರೆ. ವೃತ್ತಿ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಒತ್ತಡ ಇದ್ರೂ ಕೂಡ ವ್ಯವಹಾರ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ. ವ್ಯಾಪಾರ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನ ಕಾಣ್ತೀರಾ. ಪ್ರೇಮ ಜೀವನ ಸಖತ್ತಾಗಿರುತ್ತೆ. ಇನ್ನು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಮನೆ ಆಸ್ತಿಯನ್ನ ಸಹ ಪಡಿತೀರಾ. ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ. ಉದ್ಯೋಗಿಗಳಿಗೆ ಬಡ್ತಿಯ ಜೊತೆಗೆ ಸಂಬಳ ಹೆಚ್ಚಾಗುತ್ತೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಈ ರಾಶಿಯವರು ಅನೇಕ ಪ್ರಯೋಜನಗಳನ್ನ ಪಡೆದುಕೊಂಡು ರಾಜವೈಭೋಗದ ಜೀವನವನ್ನ ಕಾಣ್ತಾರೆ. ಜೊತೆಗೆ ವೃತ್ತಿ ವ್ಯವಹಾರಗಳಲ್ಲಿ ಆದಾಯದ ಹೆಚ್ಚಳವಾಗೋದ್ರ ಜೊತೆಗೆ ಅಭಿವೃದ್ಧಿಯನ್ನ ಇವರು ಕಾಣ್ತಾ ಹೋಗ್ತಾರೆ. ಭೂ ವಿವಾದಗಳೇನಿದೆ ಅದು ಬಗೆಹರಿಯುತ್ತೆ.
ಹೊಸ ಒಪ್ಪಂದಗಳು ಮಾರ್ಪಾಡಾಗುತ್ತೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈ ಸಂದರ್ಭದಲ್ಲಿ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಆಸ್ತಿ ವಿವಾದಗಳು ಬಗೆಹರಿಯೋದ್ರ ಜೊತೆಗೆ ಹೊಸ ಒಪ್ಪಂದಗಳಾಗತ್ತೆ. ನ್ಯಾಯಾಲಯದ ಪ್ರಕರಣಗಳು ಇತ್ಯರ್ಥವಾಗುತ್ತೆ. ಜೊತೆಗೆ ಮನೆ ಕಟ್ಟುವ ಯೋಜನೆಗಳು ಅಥವಾ ಯೋಚನೆಗಳು ಇದ್ರೆ ಫಲ ಕೊಡುತ್ತೆ. ನಿಮ್ಗೆ 2 ಅಥವಾ 3 ರೀತಿಯಲ್ಲಿ ಆರ್ಥಿಕ ಲಾಭ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತೇಜನ ರೀತಿಯಲ್ಲಿ ಮುಂದುವರಿತಾರೆ. ರಾಜಕೀಯ ಮತ್ತು ಕಲೆಗಳಲ್ಲಿರ್ತಕ್ಕಂಥ ಜನರಿಗೆ ಗೌರವ, ಮನ್ನಣೆ, ಸ್ಥಾನಮಾನ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸರ್ಕಾರಿ ವಲಯದ ಜನರಿಗೆ ಸರ್ಕಾರಿ ಕೆಲಸದಲ್ಲಿ ಸಾಕಷ್ಟು ಅವಕಾಶಗಳು ಸಿಗೋದ್ರ ಜೊತೆಗೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾದ್ರೂ ಕೂಡ ಅವುಗಳನ್ನ ನೀವು ಪರಿಣಾಮಕಾರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ. ಮದುವೆ ಮತ್ತು ಉದ್ಯೋಗದ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಕೈಗೂಡುತ್ತೆ ಅಂತ ಹೇಳಬಹುದು. ವೆಚ್ಚಗಳು ಹೆಚ್ಚಾಗುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಸಂಬಂಧಿಕರೊಂದಿಗಿನ ವಿವಾದಗಳು ಬಗೆಹರಿಯುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ಸನ್ನ ಸಾಧಿಸ್ತೀರಾ. ಇನ್ನು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಸಾಲಗಳು ತೀರುತ್ತೆ. ಜೊತೆಗೆ ನಿಮ್ಮದೇ ಆದ ಒಳಗೆ ಮತ್ತು ಹೊರಗೆ ಅದು ಮೇಲುಗೈ ಸಾಧಿಸುತ್ತೆ. ಇನ್ನು ನೀವು ಈ ಸಂದರ್ಭದಲ್ಲಿ ಪ್ರವಾಸವನ್ನ ಮಾಡಬೇಕು ಅನ್ಕೊಂಡಿದ್ರೆ ಅದು ಕೂಡ ಈಡೇರುತ್ತೆ. ವಿದೇಶಿ ಪ್ರವಾಸದ ಕನಸು ನನಸಾಗುತ್ತೆ. ಮಾರಾಟದಲ್ಲಿ ಲಾಭವನ್ನ ಗಳಿಸ್ತೀರಾ. ಪ್ರಮುಖ ವಿಷಯಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ಕೆಲವು ಅವಕಾಶಗಳು ನಿರಾಶಾದಾಯಕವಾದ್ರೂ ಕೂಡ ನೀವು ಅದನ್ನ ಬಹಳ ಅದ್ಭುತವಾಗಿ ನಿಭಾಯಿಸ್ತೀರಾ. ಆರೋಗ್ಯ ವೃದ್ಧಿಯಾಗುತ್ತೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತಾ ಹೋಗ್ತೀರಾ. ಸಾಲದ ಹೊರೆಗಳು ನಿವಾರಣೆಯಾಗುತ್ತೆ. ಆದಾಯ ಹೆಚ್ಚಾಗುತ್ತೆ. ಒಳಾಂಗಣ ಮತ್ತು ಹೊರಾಂಗಣ ಎರಡರಲ್ಲೂ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ. ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದ್ರ ಜೊತೆಗೆ ದೀರ್ಘಾವಧಿಯ ಸಾಲಗಳು ಏನಿರುತ್ತಲ್ಲ ಅದು ಮರುಪಾವತಿ ಆಗತ್ತೆ. ಮಕ್ಕಳಿಲ್ದೇ ಇರೋರಿಗೆ ಪುತ್ರ ಸಂತಾನ ಪ್ರಾಪ್ತಿ ಆಗತ್ತೆ. ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳು ಈ ಸಂದರ್ಭದಲ್ಲಿ ಪುತ್ರ ಸಂತಾನವನ್ನ ಪಡ್ಕೊಳ್ತಾರೆ. ಇವರ ಜೀವನ ಹಾಸನ ಆಗತ್ತೆ. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಮಾತುಕತೆಗಳು ನೆರವೇರುತ್ತೆ. ನೀವು ಬಯಸಿದಂತಹ ಉತ್ತಮ ವಧುವರರ ಜೊತೆಗೆ ನಿಮ್ಮ ಮದುವೆ ಆಗತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಗಳನ್ನ ಹಠ ಬಿಡದಂತೆ ಮುಂದುವರಿಸ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಕೂಡ ಒಂದಷ್ಟು ಸವಾಲುಗಳು ಎದುರಾದ್ರೂ ಕೂಡ ಎಲ್ಲವನ್ನ ಮೆಟ್ಟಿ ನಿಂತು ನೀವು ಅದ್ಭುತ ಜೀವನವನ್ನ ನಿಮ್ಮದಾಗಿಸ್ಕೊಳ್ತೀರಾ ಅಂತ ಹೇಳಬಹುದು. ಮಣ್ಣು ಕೂಡ ಹೊನ್ನಾಗುವ ಕಾಲ ಸನಿಹತವಾಗ್ತಿದ್ದು ನೀವ್ ಎಲ್ಲೇ ಹೋದ್ರೂ ಕೂಡ ಬರೀ ಯಶಸ್ಸು, ಜೊತೆಗೆ ಸ್ವಂತ ಮನೆ ಖರೀದಿಸುವ ಯೋಗ ಇತ್ತು. ಈ ಸಂದರ್ಭದಲ್ಲಿ ನೀವ್ ಏನೇ ಮಾಡಿದ್ರು ಕೂಡ ಸಕ್ಸಸ್ ಆಗತ್ತೆ. ದಿಢೀರ್ ಧನ ಲಾಭದಿಂದ ಇಷ್ಟು ದಿನಗಳು ಇದ್ದಂತಹ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ. ವಿದೇಶಿ ವ್ಯವಹಾರದಿಂದ ನಿರೀಕ್ಷೆಗಿಂತಲೂ ಹೆಚ್ಚಿನ ಲಾಭಗಳು ಸಿಗುತ್ತೆ. ಈ ಸಂದರ್ಭದಲ್ಲಿ ಸಕಾರಾತ್ಮಕತೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಸುವರ್ಣ ದಿನಗಳು ಆರಂಭವಾಗುತ್ತೆ. ವೃತ್ತಿ ಬದುಕಿನಲ್ಲಿ ಏಳಿಗೆಯನ್ನ ಕಾಣ್ತೀರಾ. ಸ್ವಂತ ಭೂಮಿ, ಮನೆ ಖರೀದಿಸಲು ಯೋಚನೆಯನ್ನ ಮಾಡ್ತಿರೋರು ಈ ಸಂದರ್ಭದಲ್ಲಿ ಖರೀದಿ ಮಾಡಬಹುದು. ಶುಭ ದಿನವಾಗಿದೆ. ಇದರಿಂದಾಗಿ ವ್ಯವಹಾರದಲ್ಲಿ ನೀವು ಶತ್ರುಗಳ ವಿರುದ್ಧ ಜಯ ಸಾಧಿಸಿದಂತೆ ಆಗತ್ತೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ವ್ಯಾಜ್ಯಗಳಲ್ಲಿ ನ್ಯಾಯಾಲಯದ ತೀರ್ಪು ನಿಮ್ಮ ಪರವಾಗತ್ತೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ವ್ಯಾಪಾರಸ್ಥರು ಬಂಪರ್ ಆದಾಯ ದೊರೆಯುವ ಸಮಯ ಇದಾಗಿದ್ದು ಹಳೆಯ ಹೂಡಿಕೆಗಳಿಂದ ಭರ್ಜರಿ ಲಾಭವನ್ನ ನಿರೀಕ್ಷೆ ಮಾಡಿಕೊಳ್ಳಬಹುದು. ಕುಟುಂಬದಲ್ಲಿ ಶುಭ ಕಾರ್ಯಗಳು ಜರುಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವೃತ್ತಿ ಹಾಗೂ ವೈಯಕ್ತಿಕ ಬದುಕು ಎರಡರಲ್ಲೂ ಕೂಡ ಬಂಗಾರದ ಸಮಯವಾಗಿದ್ದು ಆರ್ಥಿಕ ಸಮೃದ್ಧಿಯಿಂದ ಕುಟುಂಬ ಸುಖ ಸಂತೋಷವನ್ನ ಪಡೆದುಕೊಳ್ಳುತ್ತೆ. ಇದೆಲ್ಲವೂ ಕೂಡ ಇದೀಗ ಧನುರ್ ರಾಶಿಯವರಿಗೆ ಭಗವಂತ ನೀಡಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಇವುಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತೀರಾ. ಧನ್ಯವಾದಗಳು.